ಬಾಗಲಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಆನಂದ್ ಹವಳ್ಕೋಡ್ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಿಸಿದಂತೆ ಭಾರಿ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ ಮುಖಂಡ ಉದುಪುಡಿ ಕುಟುಂಬವನ್ನ ಬಂಧಿಸುವಂತೆ ಆಗ್ರಹಿಸಿ ಲೋಕಾಪುರ ಠಾಣೆ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಗೋವಿಂದ ಕಾರಜೋಳ ಪುತ್ರ ಅರುಣ್ ಕಾರಜೋಳ್ ಬಿಜೆಪಿ ಮುಖಂಡ ಲೋಕಣ್ಣ ಕತ್ತಿ ಸೇರಿ ಹಲವರಿಂದ ಧರಣಿ ನಡೆಸಿದ್ರು. ಇನ್ನು ತಪ್ಪಿತಸ್ಥರನ್ನ ಬಂಧಿಸುವಂತೆ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದರು. ರಾಜಕೀಯ ದುರುದ್ದೇಶ ಇವನು ಬೆಳೆಯಬಾರ್ದು, ಇವನು ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಏನಿಲ್ಲ ಸರ್, ನಾನು ನಿನ್ನೆ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೆ. ಪ್ರಚಾರ ಮಾಡುವಾಗ ನಾನು ಒಂದಿಷ್ಟು ಭಾಷಣ ಮಾಡಿದ್ದೆ. ಆ ಭಾಷಣ ಲೋಕಾಪುರದಲ್ಲಿ, ಆ ಭಾಷಣದಲ್ಲಿ ಅವ್ರ ಬಗ್ಗೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಓಟ್ ಹಾಕಿ ಪ್ರಚಂಡ ಮೂವತ್ತು ಆರಿಸಿ ತೊಗೊಂಬರ್ರಿ ಅಂತೇಳಿ ನಾನು ಮಾತಾಡಿದ್ದೆ. ಅಷ್ಟೇ ವೈಷಮ್ಯಕ್ಕೆ ಯಾರ್ಯಾರು ಉದುಪುಡಿ ಸಹೋದರರು ಎಲ್ಲರೂ ಹೊಡೆದ್ರು ಸರ್. ಹೆಸರು ಶಿವಾನಂದ ಉದುಪುಡಿ ಸರ್, ಗುರುರಾಜ್ ಉದುಪುಡಿ, ಪವನ್ ಉದುಪುಡಿ, ಮಾನಿಂಗಪ್ಪ ಹುಂಡೆ. ಅವರು ರಾಡು ಮಚ್ಚು ತೊಗೊಂಬಂದು ಹೊಡೆದ್ರು ಸರ್. ಪೆಟ್ಟು ತಲೆಗಾಗಿದೆ ಸರ್, ಬೆನ್ನು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಹೊಲಿಗೆ ಬಿದ್ದಿದೆ. ಈಗ 6 ಹೊಲಿಗೆ ಬಿದ್ದಿದೆ. ಕೊಪ್ಪಳದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಂದರೂ ಕಾಂಗ್ರೆಸ್ನ ಬಣ ರಾಜಕೀಯ ತಣ್ಣಗಾಗಲಿಲ್ಲ. ಗಂಗಾವತಿಯಲ್ಲಿ ಕಾಂಗ್ರೆಸ್ನ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಈ ವೇಳೆ ಕಾಂಗ್ರೆಸ್ನಲ್ಲಿರುವ ತಮ್ಮ ವಿರೋಧಿ ಬಣದ ನಾಯಕರ ಹೆಸರು ಹೇಳಿಲ್ಲ. ಇಕ್ಬಾಲ್ ಅನ್ಸಾರಿ ನಡೆಯಿಂದ ಸಿಎಂ ಸಿದ್ದರಾಮಯ್ಯರಿಗೆ ಇರಿಸು ಮುರಿಸು ಉಂಟಾಗಿದೆ. ಆ ಮೂಲಕ ಸಮಾವೇಶದಲ್ಲಿ ಕಾಂಗ್ರೆಸ್ ಬಣ ಬಡಿದಾಟ ಮತ್ತೊಮ್ಮೆ ಬಹಿರಂಗವಾಗಿದೆ. ವೇದಿಕೆ ಮೇಲೆ ಎಲ್ಲಾ ನಾಯಕರನ್ನ ಸ್ವಾಗತಿಸಿದ ಇಕ್ಬಾಲ್ ಅನ್ಸಾರಿ ತಮ್ಮ ವಿರೋಧಿ ಬಣದ ನಾಯಕರನ್ನ ಸ್ವಾಗತಿಸುವುದಕ್ಕೆ ಹಿಂದೇಟನ್ನ ಹಾಕಿತು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಶಿವರಾಜ್ ತಂಗಡಗಿ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಉಳಿದ ನಾಯಕರ ಹೆಸರನ್ನ ಹೇಳಿ ಸ್ವಾಗತವನ್ನ ಮಾಡಿಕೊಂಡ್ರು. ಕರ್ನಾಟಕದ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾವತ್ತು ಹಿಂದೆ ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ನಮ್ಮ ಮನೆತನ ಇರ್ತಕ್ಕಂಥದ್ದು ಕಾರಣದ ಮೇಲೆ ಬೂದು ಗುರುಸ್ತಾ ಇದ್ದಾರೆ. ದಯವಿಟ್ಟು ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರು ಕಾಂಗ್ರೆಸ್ ನಾಯಕರ ಹೈಡ್ರಾಮಾ ನಡೆಯಿತು. ಸಿಎಂ ಮಾತಿಗೂ ಬೆಲೆ ಕೊಡದೆ ಇಕ್ಬಾಲ್ ಅನ್ಸಾರಿ ವಿರೋಧಿ ಬಣದ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಿವಾಸ್ ಭಾಷಣಕ್ಕೆ ಮುಂದಾದ್ರು. ಈ ವೇಳೆ ಶ್ರೀನಾಥ್ ಮಾತನಾಡಲು ಅವಕಾಶವನ್ನ ನೀಡಬಾರದು ಎಂದು ಅನ್ಸಾರಿ ಪಟ್ಟು ಹಿಡಿದ್ರು. ಇನ್ನು ಮಾತನಾಡೋಕೆ ಸ್ವತಃ ಸಿಎಂ ಸಿದ್ದರಾಮಯ್ಯರೇ ಬೇಡ ಅಂತ ಹೇಳಿದ್ರು. ಜಗ್ಗದೆ ಶ್ರೀನಾಥ್ ಮೈಕ್ ಹಿಡಿದ್ರು. ಇದರಿಂದ ಸಮಾವೇಶದಲ್ಲಿ ಗದ್ದಲ ಗಲಾಟೆ ನಡೆಯಿತು. ಚೇರ್ ಎತ್ತಿ ಮಾತನಾಡದಂತೆ ಕಾರ್ಯಕರ್ತರ ಕೂಗು ಹಾಕಿದ್ರು. ಚಿಕ್ಕೋಡಿ ಲೋಕಸಭೆ ಅಖಾಡಕ್ಕೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಎಂಟ್ರಿ ಕೊಟ್ಟಿದ್ದು, ನಿಪಾಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಮತ ಶಿಕಾರಿ ನಡೆಸಿದ್ರು. ಮರಾಠ ಮತಗಳನ್ನು ಸೆಳೆಯಲು ಜೊಲ್ಲೆ ದಂಪತಿ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಕಟ್ಟರ್ ಹಿಂದೂವಾದಿಗಳನ್ನೇ ಸ್ಟಾರ್ ಪ್ರಚಾರಕರಾಗಿ ಕಣಕ್ಕಿಳಿಸ್ತಾ ಇದ್ದಾರೆ. ಧಾರವಾಡ ಮಾರ್ಕೆಟ್ನಲ್ಲಿ